ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಸ್, ಇಲ್ಲಿ ಇವರು ಪಾಪುನ ರೆಡಿ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು. ರೆಡಿ ಮಾಡ್ತಾ ಇರೋದು ಯಾಕಂದರೆ ಇವತ್ತು ಪಾಪುದು ಫೋಟೋಶೂಟ್ ಮಾಡಿಸುವ ಅಂತ. ನಮ್ದಂದರೆ ಪಾಪುದು ನ್ಯೂ ಬಾರ್ನಲ್ಲಿ ಅಂದರೆ ಫಸ್ಟ್ ಮಂತಲ್ಲೆಲ್ಲ ಫೋಟೋಶೂಟ್ ಮಾಡಿಸಬೇಕು ಅಂತ ಪ್ಲ್ಯಾನ್ ಇತ್ತು, ಬಟ್ ಅದು ಆಗಿಲ್ಲ. ಸ್ಟಾರ್ಟಿಂಗಲ್ಲೆಲ್ಲ ಜಾಸ್ತಿ ಹೊರಗಡೆ ಹೋಗ್ಲಿಕ್ಕಿರಲಿಲ್ಲ. ಅದರ ಜೊತೆಗೆ ಅಮ್ಮನ ಮನೆ ಸ್ವಲ್ಪ ದೂರ ಇತ್ತಲ್ಲ, ಹಾಗಾಗಿ ಅದೆಲ್ಲ ಆ ಟೈಮಲ್ಲಿ ಆಗಿಲ್ಲ. ಹಾಗಾಗಿ ಇವಾಗ ಅಂದರೆ ಇದು ಮೇ ತಿಂಗಳಲ್ಲ, ನಮ್ಮದು ನೆಕ್ಸ್ಟ್ ಮೇ 19ಗೆ 5th ಆ್ಯನಿವರ್ಸರಿ ಇದೆ ಮ್ಯಾರೇಜ್ ಆಗಿ. 5 years ಆಗುತ್ತೆ. ಹಾಗಾಗಿ ನಮಗೊಂದು ಫೋಟೋಶೂಟ್ ಮತ್ತು ವಿಡಿಯೋ ಶೂಟ್ ಮಾಡಿಸುವ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾವು. ಯಾಕಂದರೆ ನಮ್ಮದು ಮ್ಯಾರೇಜ್ ಟೈಮಲ್ಲೆಲ್ಲ ನಾವು ಅಷ್ಟು ಫೋಟೋಶೂಟ್ ವಿಡಿಯೋ ಶೂಟ್ ಎಲ್ಲ ಮಾಡ್ಕೊಳ್ಲಿಕ್ಕಾಗಿರಲಿಲ್ಲ. ಸೊ ಇವಳು ನನ್ನ ಫ್ರೆಂಡ್ ಭವ್ಯ ಅಂತ. ಲಾಸ್ಟ್ ಟೈಮ್ ನಂದು ಸೀಮಂತದ ವಿಡಿಯೋದಲ್ಲಿ ನೋಡಿರೋರಿಗೆ ಗೊತ್ತಿರ್ಬೋದು. ಸೊ ನನಗೆ ಅದಕ್ಕೂ ಕೂಡ ಇವಳೇ ಮೇಕಪ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಮಾಡಿ ಕೊಟ್ಟಿದ್ಲು. ತುಂಬ ಖುಷಿಯಾಗಿತ್ತು ನನಗೆ. ಅದರ ಜೊತೆಗೆ ಈ ಸಲ ಕೂಡ ನಾನು ಹೇಳಿದೆ ಈ ಥರ ಬ್ರೈಡಲ್ ಲುಕ್ ಬೇಕು ಅಂತ. ಇದು ನಂದು ಮ್ಯಾರೇಜಿದ್ದು ಧಾರೆ ಸಾರಿ, ಅದನ್ನೇ ಅಂದರೆ ಅದರಲ್ಲೇ ಫೋಟೋಶೂಟ್ ಮಾಡಿಕೊಳ್ಳುವ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಮಗಂದರೆ ಫ್ರೇಮ್ಗೆ ಕೂಡ ಬೇಕಿತ್ತು. ಆ ಟೈಮ್ ಇದು ನಾವು ಫ್ರೇಮೆಲ್ಲ ಹಾಕಿಸ್ಕೊಂಡಿರಲಿಲ್ಲ ಯಾವುದು ಕೂಡ. ಸೊ ಅದಕ್ಕೆ ನಿನ್ನೆಲ್ಲ ಹೋಗಿ ಆರ್ನಮೆಂಟ್ಸ್ ಎಲ್ಲ ಅಂದರೆ ಒಂದೇ ಕಡೆ ಹೋದ್ವಿ, ತುಂಬ ಕಡೆ ಹೋಗಿ ಎಲ್ಲ ಪ್ರಿಪರೇಷನ್ ಮಾಡಲಿಕ್ಕೆ ಕಷ್ಟ ಅಂತ. ಸೊ ಇವಾಗ ಪಾಪುನ ಇಲ್ಲಿ ಜಸ್ಟ್ ಒಮ್ಮೆ ಮಲಗಿಸಿದ್ರಿ ಇವರು, ಜಸ್ಟ್ ಒಂದು ವಿಡಿಯೋ ಕ್ಲಿಪ್ಸ್ ತಗೊಳ್ಳುವ ಅಂತ. ಸೊ ನಾನೊಮ್ಮೆ ಅವಳಿಗೆ ಫೀಡ್ ಮಾಡಿಸಿ ಆಮೇಲೆ ಒಂದು 2 hours ಎಲ್ಲ ಅವಳಷ್ಟಕ್ಕೆ ಇರ್ತಾಳೆ ಅಥವಾ ಮಲ್ಕೊಳ್ತಾಳೆ ಅಂತ ಆಮೇಲೆ ಮೇಕಪ್ಗೆ ಕೂತ್ಕೊಂಡೆ. ಅದರ ಮಿಡ್ಲಲ್ಲಿ ಇವರೇ ಮ್ಯಾನೇಜ್ ಮಾಡ್ತಾಯಿದ್ರು ಅವಳನ್ನು. ಅಮ್ಮ ಕೂಡ ಇದ್ದರು ಅದರ ಜೊತೆಗೆ. ಹಾಗಾಗಿ ಬೆಳಗ್ಗೆನೇ ಬೇಗ ನಾವು ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದ್ವಿ. ಇವರು ಕೂಡ ಬರ್ತಾರೆ ಅಂತ ಚಿಕನ್ ಸುಕ್ಕ ಎಲ್ಲ ಮಾಡಿದ್ವಿ. ಸೊ ನಾವು ಅಂದರೆ ಈವ್ನಿಂಗ್ ಟೈಮ್ಗೆ ಮೇಕಪ್ ಮಾಡುವ ಅಂತ ಫೋಟೋಶೂಟ್ ಮಾಡಿಸುವ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಯಾಕಂದರೆ ಈವ್ನಿಂಗ್ ಟೈಮ್ ಸ್ವಲ್ಪ ಅಂದರೆ ವ್ಯೂವೆಲ್ಲ ಚೆನ್ನಾಗಿರುತ್ತಲ್ಲ ಅಂತ. ಸೊ ಫೈನಲಿ ಇವಾಗ 4:30 ಆಗ್ತಾ ಬಂತು. ಸೊ ಇನ್ನು ಪಾಪುನ ಸ್ವಲ್ಪ ಫೀಡೆಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಹೋಗಬೇಕು. ಸ್ವಲ್ಪ ಇನ್ನು ಕತ್ಲಾದ್ರೆಲ್ಲ ಕಷ್ಟ ಆಗುತ್ತಲ್ಲ ಅಂತ. ಫೈನಲ್ ಲುಕ್ಕು ಈ ರೀತಿ ಬಂದಿದೆ, ನೋಡ್ಬೋದು. ನಾವು ಫೋಟೋಸ್ ವಿಡಿಯೋಸ್ ಎಲ್ಲ ಶೇರ್ ಮಾಡ್ತೀವಿ. ನಮ್ಮದು ಮೇ 19ಗೆ ಆ್ಯನಿವರ್ಸರಿ ಇರೋದ್ರಿಂದ ಮೇ 19ಗೆ ವಿಡಿಯೋ ಶೂಟ್ ಇದೆಲ್ಲ ಅಂದರೆ ವಿಡಿಯೋ ಶೂಟ್ ಮಾಡಿಸ್ಕೊಂಡಿದ್ದೇವೆ. ಸೊ ಅದೆಲ್ಲ ನಾವು ಶೇರ್ ಮಾಡ್ತೀವಿ. ತುಂಬ ಚೆನ್ನಾಗಿ ಬಂದಿದೆ. ಮೇಕಪ್ ಕೂಡ ಅಷ್ಟೇ, ಫೋಟೋಸ್ ಕೂಡ ಅಷ್ಟೇ, ವಿಡಿಯೋಸ್ ಕೂಡ ಅಷ್ಟೇ. ತುಂಬ ಖುಷಿ ಆಯಿತು. ಒಂದು ಡ್ರೀಮ್ ಫುಲ್ಫಿಲ್ ಆಯಿತು ಅಂತಲೇ ಹೇಳ್ಬೋದು. ಪಾಪ ಇವಳಿಗೆ ಕೂಡ ಸ್ವಲ್ಪ ಅರ್ಜೆಂಟ್ ಆಯ್ತು, ಅಂದರೆ ಟೈಮ್ ಆಗ್ತಾ ಬಂದಿತ್ತಲ್ಲ. ಫೋಟೋಗ್ರಾಫರ್ನವರಂತೂ 12:30ಗೆ ಮನೆಗೆ ಬಂದಿದ್ದರು. ಪಾಪ ಅವ್ರು ಮಲ್ಕೊಂಡೆಲ್ಲ ಇದ್ದರು ಮಿಡ್ಲಲ್ಲಿ. ಸೊ ಫೈನಲಿ ನಾವಿಲ್ಲಿ ಲೊಕೇಶನ್ಗೆ ರೀಚ್ ಆದ್ವಿ. ಆ್ಯಕ್ಚುಲಿ ನಾವು ಬೇರೆ ಕಡೆ ಹೋಗಬೇಕು ಅಂತ ಇದ್ವಿ, ಲೇಟ್ ಆಯಿತು ಅನ್ನೋ ಕಾರಣದಿಂದ ನಾವು ಇಲ್ಲೇ ಚೂಸ್ ಮಾಡಿದ್ವಿ. ಇಲ್ಲಿ ಬಂದಮೇಲೆ ಸ್ವಲ್ಪ ಬೆವರ್ಲಿಕ್ಕೆಲ್ಲ ಸ್ಟಾರ್ಟ್ ಆಯಿತು. ಮದುವೆ ಈ ಬಂದ ಅನುರಾಗದ ಅನುಬಂಧ, ಅವನು ಕಾಸು ಮುಖ ತಿಂದ ಒಂದು ಡಬ್ಬಿ ಟಿಶ್ಯೂ ಖಾಲಿಯಿಂದ. ಸಂಜೆ ಟೈಮಲ್ಲ, ಗಾಳಿನೂ ಸ್ವಲ್ಪ ಇತ್ತು. ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಫೋಟೋಸ್ ಬಂದಮೇಲೆ ಅಂತೂ ನಮಗೆ ಫುಲ್ ಖುಷಿ ಆಯಿತು. ಸೊ ಇವಾಗ ಪಾಪುನ ಅಮ್ಮ ಕಾರಲ್ಲಿ ಇಟ್ಕೊಂಡು ಕೂತಿದ್ದಾರೆ. ಇಲ್ಲಿ ಇವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಅಂದರೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಯಾಕಂದರೆ ನನಗಿದು ಯಾವತ್ತಿನಿಂದನೂ ಪ್ಲ್ಯಾನ್ ಇತ್ತು, ಅಂದರೆ 3 yearsಗೆಲ್ಲ ಮಾಡಿಸ್ಕೊಳ್ಬೇಕು ಅಂತ ಇತ್ತು, ಬಟ್ ಆ ಟೈಮಲ್ಲೆಲ್ಲ ಆಗಿರಲಿಲ್ಲ. ಸೊ ಫೈನಲಿ ಈ ವರ್ಷ 5 year ಅಲ್ಲ. ಸೊ ಇದೇ ಒಂದು ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು. ಇದೇ ದೊಡ್ಡ ಮೆಮೊರಿ ಅಲ್ಲ ನಮಗೆಲ್ಲ. ಸೊ ಬೇರೆಲ್ಲ ಗಿಫ್ಟ್ ಅಂದರೆ ಒಂದ್ಸಲ ಖುಷಿ ಆಗುತ್ತೆ ಏನೋ ಗೊತ್ತಿಲ್ಲ, ನನಗೆ ಇದೊಂಥರ ತುಂಬ ಖುಷಿ ಆಗ್ತಾಯಿದೆ. ಸೊ ಪಾಪುನ ಇಲ್ಲಿ ಅಮ್ಮ ಇಟ್ಕೊಂಡಿದ್ದಾರೆ ಕಾರಲ್ಲಿ. ಇವಾಗ ಫಸ್ಟಿಗೆ ಸಿಂಗಲ್ ಫೋಟೋಸ್ ಎಲ್ಲ ತೆಗಿತಾ ಇದ್ದು, ಅದಕ್ಕೆ ಅವರು ಫೋಸ್ ಎಲ್ಲ ಹೇಳಿಕೊಡ್ತಾಯಿದ್ರು. ಸೊ ನನಗೆ ಅಂದರೆ ಸ್ವಲ್ಪ ಗೊತ್ತಾಗ್ತಾ ಇರಲಿಲ್ಲ. ಆವಾಗ ಇವರು ಕೂಡ ನನಗೆ ಈ ಥರ ಮಾಡು ಅಂತ ಹೇಳ್ತಾಯಿದ್ರು. ಸೊ ಬ್ಯಾಕ್ಗ್ರೌಂಡ್ ಎಲ್ಲ ನೋಡ್ಬೋದು ನೀವು. ಹಿಂದೆಗಡೆ ಒಂಥರ ಸಮುದ್ರ ಥರ ಇರೋದ್ರಿಂದ ಇನ್ನೂ ಅಂದರೆ ಸಂಜೆ ಆಗ್ತಾ ಬಂತಲ್ಲ. ಸೊ ಆ ಟೈಮಲ್ಲಂತೂ ಸಖತ್ತಾಗಿ ಬಂದಿತ್ತು ಫೋಟೋಸು. ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲಿ ಹೋಗಿರೋದು. ನಾವು ಚೂಸ್ ಮಾಡಿದಂತಹ ಲೊಕೇಶನ್ನೇ ಬೇರೆ, ಅದು ಮನೆಯಿಂದ ದೂರ ಆಗುತ್ತೆ, ಲೇಟ್ ಆಯ್ತಲ್ಲ ಅಂತ ಇಲ್ಲಿ ಬಂದ್ವಿ.
ಬಟ್ ಹೋದದ್ದಕ್ಕೂ ಒಂದು ಸಾರ್ಥಕ ಅಂತ ಆಯಿತು. ಇವಾಗ ಇಲ್ಲಿ ಪಾಪು ಜೊತೆ ನಮಗೆ ಒಂದು ವಿಡಿಯೋ ಬೇಕಿತ್ತು, ಆ ವಿಡಿಯೋಗೆ ಪಾಪು ಕೂಡ ಬೇಕಿತ್ತು, ಹಾಗಾಗಿ ಅವಳನ್ನು ಕರ್ಕೊಂಡು ಬಂದ್ವಿ. ನಾನಂದರೆ ಜಾಸ್ತಿ ಇಟ್ಕೊಳ್ಳಿಕ್ಕೆ ಹೋಗಿಲ್ಲ, ನನ್ನ ಕೈಯಲ್ಲಿ ಬ್ಯಾಂಗಲ್ಸ್ ಇತ್ತಲ್ಲ, ಸೊ ಅದು ಅವಳಿಗೆ ಸ್ವಲ್ಪ ಕಿರಿಕಿರಿ ಆಗ್ಬೋದು ಅಂತ. ಎಸ್, ಫೋಟೋಶೂಟು ಹೇಗೂ ಮುಗೀತು ಪುಣ್ಯಕ್ಕೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ನಾವು ಅದೇ ನಮ್ಮದು ಮ್ಯಾರೇಜ್ ಆ್ಯನಿವರ್ಸರಿ ಆ ದಿವಸ ರಿವೀಲ್ ಮಾಡ್ತೇವೆ. ಇದಂದರೆ ನಂದೊಂದು ಡ್ರೀಮ್ ಫುಲ್ಫಿಲ್ ಆದಾಗ ಅವಳಿಗೊಂದು ತುಂಬ ಆಸೆ ಇತ್ತು ಫೋಟೋಶೂಟ್ ಮಾಡಬೇಕು. ಮದುವೆ ಟೈಮಲ್ಲಿ ನಮ್ಮದು ಫೋಟೋಶೂಟ್ ಮಾಡಲಿಕ್ಕೆ ಆಗಿರಲಿಲ್ಲ, ಹಾಗಾಗಿ ಫೋಟೋಶೂಟ್ ಈಗ ಮಾಡಿದ್ವಿ. ಹಾಗೆ ಎಲ್ಲಿ ಮಾಡಿದ್ವಿ ಅಂತ ನೋಡಿ, ಇಲ್ಲಿ ಲಾಸ್ಟ್ ಟೈಮ್ ತೋರಿಸಿದ್ವಿ. ಸೂಪರ್ ಇದೆ ಇಲ್ಲಿ ಲೊಕೇಶನ್. ಆಚೆ ಕಡೆ ಇದು ಕಡಲ್, ಆಚೆ ಇನ್ನೂ ಒಳ್ಳೊಳ್ಳೆ ಗ್ರೀನರಿ ಲೊಕೇಶನ್ ಇದೆ ಅಂತೆ. ಇಲ್ಲಿ ಸ್ಕೇಟಿಂಗ್ ನಡೀತಾ ಇದೆ. ನಾವು ಲೇಟ್ ಆಯ್ತು ಅಂತ ಇಲ್ಲಿಗೆ ಬಂದದ್ದು ಇಲ್ಲಿಗೆ ಒಳ್ಳೇದಾಯ್ತು. ತುಂಬಾ ಲೇಟ್ ಆಯ್ತು. ಇಲ್ಲೇ ನಮ್ಮ ಮನೆಯಿಂದ 2 ನಿಮಿಷ ದಾರಿ ಅಷ್ಟೇ. ಸೂಪರ್ ಲೊಕೇಶನ್, ಸೂಪರ್ ಫೋಟೋಶೂಟ್ ವಿತ್ ಪಾಪು. ಈಗ ಸ್ವಲ್ಪ ಚಹಾ ಕುಡಿಬೇಕು. ಪಾಪು ಮಲಗಿದ್ದಾಳೆ ಪಾಪ. ಒಂದು ಚಹಾ ಕುಡಿಬೇಕು, ಎಲ್ರಿಗೆ ಹಸಿವಾಗಿದೆ. ಚಹಾ ಕುಡಿದು ಮತ್ತೆ ಇಲ್ಲಿಂದ ಹೊರಡುತ್ತೇವೆ. ಎಸ್, ಬನ್ನಿ ಹೋಗ್ತಾ ಮಾತಾಡೋದು. ಎಸ್, ಇದು ನೆಕ್ಸ್ಟ್ ದಿವಸ ಅಂದರೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಹೊರಗಡೆ ಬಂದಿದ್ವಿ. ಅಂದರೆ ಒಂದು ಟಿ ವಿ ಹತ್ತಿರ ಒಂದು ಟಿ ವಿ ರ್ಯಾಕ್ ಥರ ಬೇಕಿತ್ತು, ಹಾಗಾಗಿ ಫರ್ನಿಚರ್ ಶಾಪಿಗೆ ಹೋಗಲಿಕ್ಕಿತ್ತು. ಅಮ್ಮ ಇದ್ರಲ್ಲ, ಹಾಗಾಗಿ ಹೋಗುವಂತ ಒಟ್ಟಿಗೆ ಹೊರಟ್ವಿ. 1-2-3 ಕಡೆ ಹೋಗ್ಲಿಕ್ಕಿತ್ತು, ಬಟ್ ಅವತ್ತು ಆಗಿಲ್ಲ. ಯಾಕಂದರೆ ಪಾಪು ಏನೋ ಸ್ವಲ್ಪ ಜಾಸ್ತಿ ಹಠ ಮಾಡ್ತಾ ಇದ್ಲು, ಹಾಗಾಗಿ ವಾಪಸ್ ಬಂದ್ವಿ. ಇಲ್ಲಿ ಇವರು ಅಂದರೆ ಕಾರ್ ಸ್ಟ್ರೀಟ್ ಇದೆ, ಗೊತ್ತಿರ್ಬೋದು ಮ್ಯಾಂಗ್ಳೂರಲ್ಲಿ. ಇದೊಂಥರ ಫುಡ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ಅಂದರೆ ಚೆನ್ನಾಗಿರುತ್ತೆ ಫುಡ್ ಎಲ್ಲ ಇಲ್ಲಿದ್ದು. ಹಾಗಾಗಿ ನನಗೆ ಅಂದರೆ ಒಂದು ಜ್ಯೂಸ್ ಏನೋ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಮೂಸಂಬಿ ಜ್ಯೂಸ್ ಕುಡಿಯುವ ಅಂತ ಇವ್ರು ತರ್ಲಿಕ್ಕೆ ಹೋಗಿದ್ದಾರೆ. ನಾವು ಇವಾಗ ಹೋಟೆಲ್ಗೆಲ್ಲ ಅಂದರೆ ಅಲ್ಲೇ ಹೋಗಿ ಎಲ್ಲ ತಿನ್ನಲ್ಲ ಸದ್ಯಕ್ಕೆ, ಪಾಪು ಸ್ವಲ್ಪ ಚಿಕ್ಕದಿದ್ದಾಳಲ್ಲ. ಸೊ ಕಾರಲ್ಲೇ ಏನಾದರೂ ತಂದು ತಿಂತೀನಿ ಅಷ್ಟೇ. ಅದು ಜಾಸ್ತಿ ಹೊರಗಡೆದೆಲ್ಲ ತಿನ್ನಲ್ಲ, ಜ್ಯೂಸ್ ಆ ಥರ ಎಲ್ಲ ಏನಾದರೂ ಇದ್ದರೆ ಮಾತ್ರ ಕುಡಿತೀನಿ. ಇಲ್ಲಿ ಪಾಪು ಎದ್ದಿದ್ದಾಳೆ ನೋಡ್ಬೋದು. ಇವಾಗ ಇವರು ಬಂದ ಮೇಲೆ ನಾನು ಜ್ಯೂಸ್ ಕುಡಿಯುವ ಅಂತ. ಜ್ಯೂಸ್ ಚೆನ್ನಾಗಿತ್ತು, ಅದರ ಜೊತೆಗೆ ಸಮೋಸ ಕೂಡ ಒಂದು ತಂದಿದ್ರು. ನಂದು ಅದೊಂದು ಸಮೋಸ ಇದೆ, ನಾನು ಲಾಸ್ಟ್ ಟೈಮ್ ಹೇಳಿದೆ. ಸೊ ಅದು ನನಗೆ ತುಂಬ ಫೇವ್ರೇಟ್, ಹಾಗಾಗಿ ಅಪರೂಪಕ್ಕೆ ಅದನ್ನು ತಿಂತೀನಿ ನಾನು. ಇಲ್ಲಿದ್ದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಇಲ್ಲಿದ್ದು ತಗೊಂಡು ಬಂದಿದ್ರು ಇವರು. ಇವಳು ಇವಾಗ ಅಂದರೆ ಈ ಥರ ಕೂತ್ಕೊಳ್ಳಿಸಿದ್ರೆ ಅವಳಿಗೆ ತುಂಬ ಖುಷಿ ಆಗುತ್ತೆ, ಅಂದರೆ ಆರಾಮಾಗಿರ್ತಾಳೆ. ಇವಾಗ ಸ್ವಲ್ಪ ದೊಡ್ಡದಾಗಿದ್ದಾಳಲ್ಲ, ಹಾಗಾಗಿ ಕೆಲವು ಪೊಸಿಷನ್ ಎಲ್ಲ ಅವಳಿಗೆ ಇಷ್ಟ ಆಗಲ್ಲ, ಕಿರಿಕಿರಿ ಅನಿಸುತ್ತೆ. ಸೊ ಇವರಿಗೆ ಅದೆಲ್ಲ ಗೊತ್ತಿದೆ ಅಲ್ಲ, ಸೊ ಹಾಗಾಗಿ ಈ ಥರ ನೋಡಲಿಕ್ಕೂ ಖುಷಿ ಆಗುತ್ತೆ, ಅಂದರೆ ಈ ಥರ ಕೂತ್ಕೊಂಡಿರುವಾಗ. ಸೊ ಅದರ ನೆಕ್ಸ್ಟ್ ಇದು ನಾವು ಅಕ್ಷಯ ತೃತೀಯ, ಅಂದರೆ ಇವತ್ತು ಅಕ್ಷಯ ತೃತೀಯ ಶುಕ್ರವಾರ, ಬಟ್ ಅಂದರೆ ಗುರುವಾರ ಹೋಗಿದ್ವಿ ನಾವು. ಪಾಪುವಿಗೆ ಆ್ಯಕ್ಚುಲಿ ನಾವು ಕಿವಿ ಚುಚ್ಚಿಸ್ಲಿಕ್ಕಿದೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಅದೇ ದಿವಸ ಚುಚ್ಚಿಸುವ ಅಂತ. ಬಟ್ ಭಟ್ರಿಗೆ ಕೇಳಿದಾಗ ಹೇಳಿದ್ರು ಇವಾಗ ಮೌಢ್ಯ ಇದೆ ಅಂತ, ಹಾಗಾಗಿ ಬೇಡ ಅಂತ. ಇನ್ನೂ 5 ಮಂತಿಗೆ ಆಯಿತು ಕಿವಿ ಚುಚ್ಚಿಸೋದು. ಬಟ್ ನಂದೊಂದು ಇಯರ್ ರಿಂಗ್ ಅಂದರೆ ಕಿವಿದು ರಿಂಗ್ ಒಂದು ಎಕ್ಸ್ಚೇಂಜ್ ಮಾಡಲಿಕ್ಕಿತ್ತು, ಹಾಗಾಗಿ ಹೋಗಿದ್ವಿ. ಇಲ್ಲಿ ಕೂಡ ಅಷ್ಟೇ, ಪಾಪು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು, ಹಾಗಾಗಿ ಬೇಗ ಹೋಗಿ ಬಂದ್ವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.